ಹಾಯ್ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಜನರು ಹೆಚ್ಚಾಗಿ ಕುಡಿಯುವ ಪಾನೀಯಗಳಲ್ಲಿ ಬಿಯರ್ 3ನೇ ಸ್ಥಾನದಲ್ಲಿದೆ. ಪಾರ್ಟಿ ಸೆಲೆಬ್ರೇಷನ್ಸ್ ಗಳಲ್ಲಿ, ಬ್ರೇಕಪ್ ಆದ ಸಮಯದಲ್ಲಿ, ದುಃಖವಾದ್ರೂ ಖುಷಿಯಾದ್ರೂ, ಯುವಕರಿಂದ ಹಿಡಿದು ಮುದುಕರವರೆಗೆ ಹುಡುಗರು ಹುಡುಗಿಯರ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರು ಬಿಯರ್ ನ ಕುಡಿಯುತ್ತಿದ್ದಾರೆ. ಆಲ್ಕೋಹಾಲ್ ಮತ್ತು ಬಿಯರ್ ನಂತಹ ಮದ್ಯಪಾನ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಗೊತ್ತಿದ್ರೂ ಕೂಡ ತುಂಬಾ ಜನರು ಬಿಯರ್ ಕುಡಿಯುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ದಿನ ಈ ವಿಡಿಯೋದಲ್ಲಿ ಬಿಯರ್ ನ ಫ್ಯಾಕ್ಟರಿನಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋ ವಿಷಯವನ್ನ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಬಿಯರ್ ತಯಾರು ಮಾಡುವುದಕ್ಕೆ ಗೋಧಿ ಅತ್ಯಂತ ಮುಖ್ಯವಾದ ಪದಾರ್ಥ. ಮೊದಲು ಬಿಯರ್ ತಯಾರು ಮಾಡುವುದಕ್ಕೆ ಬಾರ್ಲೆ, ವೀಟ್, ಈಸ್ಟ್, ಹೋಪ್ಸ್, ವಾಟರ್ ಅಥವಾ ಇನ್ನಿತರೆ ಧಾನ್ಯಗಳಿಂದಲೂ ಕೂಡ ತಯಾರು ಮಾಡ್ತಾರೆ. ದೊಡ್ಡ ದೊಡ್ಡ ಫಾರ್ಮ್ಸ್ ಗಳಿಂದ ಅಡ್ವಾನ್ಸ್ಡ್ ಮಷಿನ್ಸ್ ಮೂಲಕ ಗೋಧಿಯನ್ನ ಕಟಾವು ಮಾಡಿ ಅವುಗಳನ್ನ ಶೇಖರಿಸಿ ಆ ಗೋಧಿಯನ್ನ ದೊಡ್ಡ ದೊಡ್ಡ ಕಂಟೈನರ್ಸ್ ಮೂಲಕ ಫ್ಯಾಕ್ಟರಿಗೆ ತರ್ತಾರೆ. ಫ್ಯಾಕ್ಟರಿಗೆ ತಂದ ಗೋಧಿಯನ್ನ ಮೊದಲ ಹಂತದಲ್ಲಿ ಜಾಲಡಿ ಹಿಡಿತಾರೆ. ಇದರಿಂದ ಗೋಧಿಯಲ್ಲಿ ಇರುವ ವ್ಯರ್ಥ ಪದಾರ್ಥ, ಒಟ್ಟು, ಧೂಳು, ಇನ್ನಿತರೆ ಕಸವನ್ನ ಬೇರ್ಪಡಿಸಲಾಗುತ್ತೆ. ಈ ರೀತಿ ಶುಭ್ರಗೊಳಿಸಿದ ನಂತರ ಗೋಧಿಯನ್ನ ಚೆನ್ನಾಗಿ ತೊಳೆಯುತ್ತಾರೆ. ಚೆನ್ನಾಗಿ ತೊಳೆದ ನಂತರ ಗೋಧಿಯಲ್ಲಿರುವ ತೇವಾಂಶವನ್ನ ತೊಲಗಿಸಲು ಅವುಗಳನ್ನ 3 ರಿಂದ 4 ದಿನಗಳ ಕಾಲ ರೂಮ್ ನಲ್ಲೇ ಒಣಗಿಸ್ತಾರೆ. ಇದರಿಂದ ಗೋಧಿಯಲ್ಲಿರುವ ನ್ಯಾಚುರಲ್ ಎಂಜೈಮ್ಸ್ ರಿಲೀಸ್ ಆಗ್ತವೆ. ಒಣಗಿಸಿದ ನಂತರ ಕೂಡ ಗೋಧಿಯಲ್ಲಿರುವ ತೇವಾಂಶ ಕಡಿಮೆ ಆಗದಿದ್ದರೆ ಇವುಗಳನ್ನ ರೋಸ್ಟಿಂಗ್ ಪ್ರೊಸೆಸ್ ಗೆ ಕಳುಹಿಸ್ತಾರೆ. ಈ ರೋಸ್ಟಿಂಗ್ ನಲ್ಲಿ ಗೋಧಿಯನ್ನ ಚೆನ್ನಾಗಿ ರೋಸ್ಟ್ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಗೋಧಿ ನೋಡುವುದಕ್ಕೆ ಕಪ್ಪು ಬಣ್ಣದಲ್ಲಿ ಕಾಣುತ್ತೆ. ನಂತರ ಈ ಗೋಧಿಯನ್ನ ಫರ್ಮೆಂಟೇಷನ್ ಪ್ರೋಸೆಸ್ ಗೋಸ್ಕರ ಒಂದು ಟ್ಯಾಂಕ್ ಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಗೋಧಿಯಲ್ಲಿ ನೀರನ್ನ ಬೆರೆಸುತ್ತಾ ಚೆನ್ನಾಗಿ ಗ್ರೈಂಡ್ ಮಾಡಲಾಗುತ್ತೆ. ನಂತರ ಇದಕ್ಕೆ ಈಸ್ಟ್ ನ ಬೆರೆಸುತ್ತಾರೆ. ಈಸ್ಟ್ ಒಂದು ರೀತಿಯ ಫಂಗಸ್. ಇದನ್ನ ಬೆರೆಸುವುದರಿಂದ ಗೋಧಿ ತುಂಬಾ ಮೃದುವಾಗಿ ಬದಲಾಗುತ್ತೆ. ಇದು ಬಿಯರ್ ತಯಾರಿಗೆ ತುಂಬಾ ಸಹಾಯವಾಗುತ್ತೆ. ಎಲ್ಲಾ ಪದಾರ್ಥಗಳನ್ನ ಬೆರೆಸಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸಲಾಗುತ್ತೆ. ಬಿಯರ್ ನ ತಯಾರಿಸಲು ಎಲ್ಲಾ ಪದಾರ್ಥಗಳನ್ನ ಈ ದೊಡ್ಡ ಟ್ಯಾಂಕರ್ ನಲ್ಲಿ 3 ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ಕುದಿಸಲಾಗುತ್ತೆ. ಇದನ್ನ ಕುದಿಸುವ ಸಮಯದಲ್ಲಿ ಟ್ಯಾಂಕರ್ ನಲ್ಲಿ ಇರುವ ನೀರು ಪೂರ್ತಿಯಾಗಿ ಆವಿಯಾಗುತ್ತೆ. ಪೂರ್ತಿ ಪ್ರಮಾಣದ ನೀರು ಆವಿಯಾದ ನಂತರ ಕೇವಲ ಈ ಪದಾರ್ಥ ಮಾತ್ರವೇ ಉಳಿದಿರುತ್ತೆ. ನಂತರ ಈ ಪದಾರ್ಥವನ್ನ ಫ್ಯಾಕ್ಟರಿನಲ್ಲಿ ನಂತರದ ಪ್ರೊಸೆಸಿಂಗ್ ಗೋಸ್ಕರ ಕಳುಹಿಸಲಾಗುತ್ತೆ. ಇಲ್ಲಿ ಈ ಪದಾರ್ಥವನ್ನ ಪೂರ್ತಿಯಾಗಿ ಮತ್ತೊಮ್ಮೆ ಒಣಗಿಸಲಾಗುತ್ತೆ. ಲೋಕಲ್ ಫ್ಯಾಕ್ಟರಿನಲ್ಲಿ ಈ ರೀತಿ ಒಣಗಿಸ್ತಾರೆ. ಅದೇ ದೊಡ್ಡ ದೊಡ್ಡ ಫ್ಯಾಕ್ಟರಿನಲ್ಲಿ ಆದ್ರೆ ಒಂದು ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಅದನ್ನ ಚೆನ್ನಾಗಿ ಹೀಟ್ ಮಾಡ್ತಾರೆ. ಇದರಿಂದ ಅದರಲ್ಲಿರುವ ತೇವಾಂಶ ನಾಶವಾಗುತ್ತೆ. ನಂತರ ಇದನ್ನ ಒಂದು ದೊಡ್ಡ ಗ್ರೈಂಡಿಂಗ್ ಮಷೀನ್ ಅಲ್ಲಿ ಕಳುಹಿಸಲಾಗುತ್ತೆ. ಈ ಗ್ರೈಂಡಿಂಗ್ ಮಷೀನ್ ಇಂದ ಪೌಡರ್ ಹೊರಬಂದ ನಂತರ ಈ ಪೌಡರ್ ಮೂಲಕನೇ ಬಿಯರ್ ನ ತಯಾರು ಮಾಡ್ತಾರೆ. ಅದೇ ಫ್ಯಾಕ್ಟರಿಯ ಇನ್ನೊಂದು ಸ್ಥಳದಲ್ಲಿ ಕಬ್ಬಿನಿಂದ ತಯಾರಿಸಲಾದ ಪಾನೀಯವನ್ನ ತಯಾರು ಮಾಡ್ತಾರೆ. ಇದು ಬಿಯರ್ ತಯಾರಿ ಮಾಡುವುದಕ್ಕೆ ಅತಿ ಮುಖ್ಯವಾದ ಪ್ರಾಸೆಸ್. ಫ್ಯಾಕ್ಟರಿನಲ್ಲಿ ಆಲ್ರೆಡಿ ತಯಾರು ಮಾಡಿರುವ ಬಿಯರ್ ಪೌಡರ್ ನಲ್ಲಿ ಈ ಹಣ್ಣನ್ನ ಬೆರೆಸಲಾಗುತ್ತೆ. ಈ ಹಣ್ಣನ್ನ ನೋಡಿ ಇದನ್ನ ಹೋಪ್ಸ್ ಫ್ರೂಟ್ ಅಂತ ಕರೀತಾರೆ. ಇದನ್ನ ಬಿಯರ್ ತಯಾರಿಸಲು ಈ ಟ್ಯಾಂಕ್ ನಲ್ಲಿ ಹಾಕಲಾಗುತ್ತೆ. ಇಷ್ಟಕ್ಕೂ ಈ ಹಣ್ಣನ್ನ ಯಾಕೆ ಬೆರೆಸ್ತಾರೆ ಅಂತ ಕೇಳಬಹುದು. ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಬಿಯರ್ ಸ್ಮೆಲ್ ಗಮನಿಸಿದ್ರೆ ಬಿಯರ್ ನಲ್ಲಿ ಒಂದು ವಿಭಿನ್ನವಾದ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ನಮಗೆ ಬೇರೆ ಯಾವ ತಿನ್ನುವ ಪದಾರ್ಥದಲ್ಲಿ ಸಿಗುವುದಿಲ್ಲ. ಈ ವಿಭಿನ್ನವಾದ ಸುಗಂಧ ವಾಸನೆ ಆಕ್ಚುಲಿ ಈ ಹಣ್ಣಿನಿಂದ ಸಿಗುತ್ತೆ. ನೋಡುವುದಕ್ಕೆ ಆಪಲ್ ರೀತಿ ಕಾಣಿಸುತ್ತೆ. ಇವುಗಳನ್ನ ಕಬ್ಬಿನಿಂದ ತಯಾರಿಸಿದ ಈ ನೀರಿನಲ್ಲಿ ಬೆರೆಸ್ತಾರೆ. ಇವೆರಡನ್ನ 2 ಗಂಟೆಗಳ ಕಾಲ 80 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತೆ. ನಂತರ ಇದನ್ನ ಚೆನ್ನಾಗಿ ಫಿಲ್ಟರ್ ಮಾಡಲಾಗುತ್ತೆ. ಫಿಲ್ಟರ್ ಮಾಡಿದಾಗ ಬಂದ ವೇಸ್ಟ್ ನ ಅಗ್ರಿಕಲ್ಚರ್ ಫಾರ್ಮ್ಸ್ ಗೆ ಮತ್ತು ಫರ್ಟಿಲೈಸರ್ಸ್ ರೀತಿ ಅಥವಾ ದನಕರುಗಳಿಗೆ ಆಹಾರವಾಗಿ ಬಳಸ್ತಾರೆ. ನಂತರ ಈ ಮಿಕ್ಸ್ಚರ್ ನ ಈ ವೋಲ್ಟ್ ನ ಒಂದು ವರ್ಪೂಲ್ ನಲ್ಲಿ ಪಂಪ್ ಮಾಡಲಾಗುತ್ತೆ. ಏಕೆಂದ್ರೆ ಇದರಲ್ಲಿ ಬೆರೆಸಿರುವ ಸಾಲಿಡ್ ಪಾರ್ಟಿಕಲ್ಸ್ ನ ಚೆನ್ನಾಗಿ ಮೆಲ್ಟ್ ಆಗ್ಲಿಕ್ಕೆ ಈ ರೀತಿ ಮಾಡ್ತಾರೆ. ನಂತರ ಒಂದು ಪ್ಲೇಟ್ ಹೀಟ್ ಎಕ್ಸ್ಚೇಂಜರ್ ಮಷಿನ್ ಮೂಲಕ ಈ ವೋಲ್ಟ್ ನ ತಣ್ಣಗಾಗಿಸಲಾಗುತ್ತೆ. ನಂತರ ಇದನ್ನ ಫರ್ಮೆಂಟೇಷನ್ ಟ್ಯಾಂಕ್ ನಲ್ಲಿ ಕಳುಹಿಸಿ ಇದಕ್ಕೆ ಈಸ್ಟ್ ನ ಬೆರೆಸಲಾಗುತ್ತೆ. ಈಸ್ಟ್ ನ ಬೆರೆಸುವುದರಿಂದ ಇದರಲ್ಲಿರುವ ಸ್ಟಾರ್ಚ್ ನ ಹೋಗಲಾಡಿಸಿ ಇದನ್ನ ಆಲ್ಕೋಹಾಲ್ ಆಗಿ ಬದಲಾಯಿಸುತ್ತೆ. ಒಂದೊಂದು ರೀತಿಯ ಈಸ್ಟ್ ಗೆ ಒಂದೊಂದು ರೀತಿಯ ತಾಪಮಾನ ಬೇಕಾಗುತ್ತೆ. ಅದಕ್ಕೆ 5 ರಿಂದ 20 ಡಿಗ್ರಿ ಸೆಲ್ಸಿಯಸ್ ಹೀಟ್ ನಲ್ಲಿ ಫರ್ಮೆಂಟೇಷನ್ ಮಾಡಲಾಗುತ್ತೆ. ಫರ್ಮೆಂಟೇಷನ್ ಪ್ರೋಸೆಸ್ ಪೂರ್ತಿಯಾದ ನಂತರ ಇದನ್ನ 5 ವಾರಗಳವರೆಗೆ ಹಾಗೆ ಬಿಡಲಾಗುತ್ತೆ. ಇದರಿಂದ ಈಸ್ಟ್ ಶುಗರ್ ನ ಆಲ್ಕೋಹಾಲ್ ಆಗಿ ಬದಲಾಯಿಸುತ್ತೆ. ನಂತರ ಹೊರಬರುವ ಫ್ರೆಶ್ ಬಿಯರ್ ತಯಾರಾದಂತೆ ಇದನ್ನ ಫ್ರೆಶ್ ಬಿಯರ್ ಅಥವಾ ಯಂಗ್ ಬಿಯರ್ ಎಂದು ಕರೀತಾರೆ. ಏಕೆಂದ್ರೆ ಇದರಲ್ಲಿ ಇನ್ನು ತುಂಬಾ
ಕೆಲಸ ಇದೆ. ನಂತರ ಇದನ್ನ ಸೆಕೆಂಡರಿ ಫರ್ಮೆಂಟೇಷನ್ ಗೆ ಕಳುಹಿಸಲಾಗುತ್ತೆ. ಇಲ್ಲಿ ಇದರಲ್ಲಿರುವ ಇನ್ನಿಷ್ಟು ಶುಗರ್ಸ್ ನ ಆಲ್ಕೋಹಾಲ್ ಆಗಿ ಬದಲಾಯಿಸುತ್ತಾರೆ. ಈ ಯಂಗ್ ಬಿಯರ್ ಈ ಟ್ಯಾಂಕ್ ನಲ್ಲಿ ನಂತರದ 3 ತಿಂಗಳವರೆಗೂ ಇರಿಸಲಾಗುತ್ತೆ. ನಂತರ ಇದನ್ನ ಟೆಸ್ಟಿಂಗ್ ಮಾಡುವ ಪ್ರೋಸೆಸ್ ಬರುತ್ತೆ. ಎಕ್ಸ್ಪರ್ಟ್ಸ್ ಮೂಲಕ ಇದನ್ನ ಚೆಕ್ ಮಾಡಲಾಗುತ್ತೆ. ಎಲ್ಲ ಸರಿಯಾಗಿದ್ದು ಓಕೆ ಆದ್ರೆ ನಂತರ ಇವುಗಳನ್ನ ಪ್ಯಾಕಿಂಗ್ ಮಾಡಲಾಗುತ್ತೆ. ಇದಕ್ಕೋಸ್ಕರ ಆಲ್ರೆಡಿ ಬಳಸಿರುವ ಬಾಟಲ್ಸ್ ನ ಕೂಡ ಮತ್ತೆ ರೀಯೂಸ್ ಮಾಡಲಾಗುತ್ತೆ. ಇವುಗಳನ್ನ ಮೊದಲು ಫ್ಯಾಕ್ಟರಿಗೆ ತರಲಾಗುತ್ತೆ. ನಂತರ ಇವುಗಳನ್ನ ಚೆನ್ನಾಗಿ ತೊಳೆದು ಒಂದು ಕನ್ವೇರ್ ಬೆಲ್ಟ್ ಮೂಲಕ ಫಿಲ್ಲಿಂಗ್ ಮಷಿನ್ ಹತ್ರ ಕಳುಹಿಸಲಾಗುತ್ತೆ. ಕೇವಲ 1 ನಿಮಿಷದಲ್ಲಿ ಆಲ್ಮೋಸ್ಟ್ 1,000 ಬಿಯರ್ ಬಾಟಲ್ ನಲ್ಲಿ ಬಿಯರ್ ನ ಫಿಲ್ ಮಾಡಲಾಗುತ್ತೆ. ನಂತರ ಇವುಗಳಿಗೆ ಕ್ಯಾಪಿಂಗ್ ಮಷಿನ್ ಮೂಲಕ ಬಿಯರ್ ತುಂಬಿದ ಬಾಟಲ್ಸ್ ಗೆ ಕ್ಯಾಪ್ ನ ಹಾಕಲಾಗುತ್ತೆ. ನಂತರ ಈ ಬಾಟಲ್ಸ್ ಗಳನ್ನ ಪ್ಯಾಶ್ಚರೈಸ್ ಮಾಡಲಾಗುತ್ತೆ. ಇಲ್ಲಿ ತಾಪಮಾನವನ್ನ ಹೆಚ್ಚಿಸಲಾಗುತ್ತೆ ಮತ್ತು ಕಡಿಮೆ ಮಾಡಲಾಗುತ್ತೆ. ಇದರಿಂದ ಇದರ ಸೆಲ್ಫ್ ಲೈಫ್ ಹೆಚ್ಚಾಗುತ್ತೆ. ನಂತರ ಈ ಬಾಟಲ್ಸ್ ಲೇಬಲ್ ಮಷಿನ್ ಹತ್ತಿರ ಬರ್ತವೆ. ಇಲ್ಲಿ ಒಂದು ಮಷಿನ್ ಇಲ್ಲಿರುವ ಬಾಟಲ್ಸ್ ಮೇಲೆ ಲೇಬಲ್ಸ್ ನ ಅಟ್ಯಾಚ್ ಮಾಡಿ ದೊಡ್ಡ ದೊಡ್ಡ ಕಾರ್ಡ್ ಬೋರ್ಡ್ ಬಾಕ್ಸ್ ಗಳಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟ್ ಗೆ ಕಳುಹಿಸಲಾಗುತ್ತೆ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಬಿಯರ್ ಕುಡಿದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಅಲ್ಲಿ ಬಿಯರ್ ಕುಡಿಯುವುದರಿಂದ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಆಗ್ತವೆ ಅಂತ ಒಂದು ವಿಡಿಯೋ ಮಾಡಲಾಗಿದೆ. ನಿಮ್ಮಲ್ಲಿ ಯಾರಾದ್ರೂ ನೋಡದಿದ್ರೆ ಆ ವಿಡಿಯೋವನ್ನ ಖಂಡಿತವಾಗ್ಲೂ ನೋಡಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.